ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಗಳಲ್ಲಿ ಹುಲಿಗಳ ಸಂಖ್ಯೆ ತುಂಬ ಚೆನ್ನಾಗಿದೆ. ಅಲ್ಲಿ ಕಾಫಿ ತೋಟದಲ್ಲಿ ಹುಲಿ ಕಂಡು ಬರುತ್ತೆ. ಸುಮ್ಮನೆ ಮಾತಾಡ್ತಾ ಇದ್ವಿ, ಸುಮ್ಮನೆ ನಾನು ಜಸ್ಟ್ ರೈಟ್ ಸೈಡಿಗೆ ತಿರುಗಿ ನೋಡ್ತಾ ಇದ್ದೆ ತೋಟದಲ್ಲಿ. ಅಲ್ಲಿ ನೋಡ್ತಾ ಇರೋ ಅದನ್ನು ನಿಂತ್ಕೊಂಡು ನನ್ನೇ ನೋಡ್ತಾ ಇದ್ದೆ. ಹುಲಿ 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 ಅಂತ ನಾನು ಅವ್ರಿಗೆ ಹೇಳ್ತಾನೆ ಇದ್ದೀನಿ. ಕರೆಕ್ಟಾಗಿ ನೋಡಿ ಹುಲಿನೇ ಅದು ಬರುತ್ತೆ ನೋಡಿ, ವೆಯ್ಟ್ ಮಾಡೋಣ, ಎಲ್ಲ ಸೈಲೆಂಟ್ ಆಗಿ ಅಂತ ಅದಕ್ಕೆ ಬಿಟ್ಟು ಫುಲ್ ಬಾಡಿ ಪೋರ್ಷನ್ನು ಹುಲಿದು ಫೋಟೋ ಬಂತು. ಮತ್ತು ಒಂಥರ ಸ್ಮೆಲ್ ಹೊಡಿತಾ ಇತ್ತು. ನಾನು ಅದ್ರದ್ದು ಸ್ಮೆಲ್ ನನಗೆ ಗೊತ್ತಾಗ್ತಿತ್ತು, ಎಲ್ಲೋ ಇದೆ ರೀ, ಇಲ್ಲೇ ಎಲ್ಲೋ ಇರ್ಬೋದು, ತುಂಬ ಹುಷಾರ್ಲಿರಿ, ನೀವೆಲ್ಲ ಕಲರ್ ಡ್ರೆಸ್ ಹಾಕಿದ್ದೀರಾ, ಯಾಕೆ ಬೇಕು ಹೋಗಿ ಅಂತ ಹೇಳಿದ್ವಿ. ಅದ್ರಲ್ಲಿ ಅವ್ರು ಲಾಯರ್ ಫುಲ್ ಕೋಟ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ರೋಡಲ್ಲಿ. ನಾವು ಈ ಕಡೆ ನಿಂತ್ಕೊಂಡಿದ್ದೀವಿ, ಮಧ್ಯದಲ್ಲಿ ಹುಲಿ ಇದೆ, ಬರಬೇಡಿ ಅಂದ್ರೆ ಅವ್ರ ಕಿವಿ ಬೇರೆ ಸ್ವಲ್ಪ ಕೇಳಲ್ಲ. 4 ಎಷ್ಟೊತ್ತಿಗೆ ನೋಡಿದ್ದು ಹುಲಿನ ಸಂಜೆ 6:30 7 ಗಂಟೆ ಆದ್ರೂ ಕೂಡ ಅದೇ ಜಾಗದಲ್ಲಿ ಕೂತಿತ್ತು. ಮತ್ತು ಕ್ಯಾಮ್ರಾ ಟ್ರಾಪ್ ಇಮೇಜಸ್ ಎಲ್ಲ ಹಾಕಿ ನೋಡಿದಾಗ ಅಲ್ಲಿ 2-3 ಮರಿ ಇರೋದು ಗೊತ್ತಾಯಿತು. ಸೊ ನಮ್ಮ ಪ್ರಕಾರ ಇದು 1 ಅಲ್ಲ 3 ಅನ್ನೋದು ಅವಾಗ ಕನ್ಫರ್ಮ್ ಇತ್ತು. ಸೊ ನಾವು ಒಂದು ಲೆಕ್ಕಾಚಾರ ಏನೋ ಅದು ವೈಲ್ಡಿಗೆ ಹೋಗ್ಬೋದು ಅಂತ, ಕೊನೆಗೆ ಹೋಗಲಿಲ್ಲ. ಕೊನೆಗೇನಾಯಿತು, ನಮಸ್ತೆ, ನಾನು ವೀರೇಶ್ ಅಂತೇಳಿ ಚಿಕ್ಕಮಗಳೂರಿನ ಒಂದು ಗೌರವ ವನ್ಯಜೀವಿ ಪರಿಪಾಲಕನಾಗಿ ಕಳೆದ 4 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ವನ್ಯಜೀವಿ ಸಂರಕ್ಷಣಾ ಕಾರ್ಯಕರ್ತನಾಗಿ ನನ್ನ ಕಾಲೇಜಿನ ದಿನಗಳಿಂದನೂ ಕೂಡ ಈ ವನ್ಯಜೀವಿ ಮತ್ತು ಅರಣ್ಯಗಳ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಗಳು ಮತ್ತು ಪ್ರಾಣಿಗಳ ಉಳಿವಿಗಾಗಿ ಮತ್ತು ಜಲಗಳ ನದಿಗಳ ಮೂಲದ ಉಳಿವಿಗಾಗಿ, ಹಾಗೆ ಬೆಟ್ಟಗುಡ್ಡಗಳ ಉಳಿವಿಗಾಗಿ ಅನೇಕ ಹೋರಾಟಗಳಲ್ಲಿ ಮತ್ತು ಅನೇಕ ಸಾರ್ವಜನಿಕವಾಗಿ, ಅದರಲ್ಲೂ ಮುಖ್ಯವಾಗಿ ವನ್ಯಜೀವಿ ಮತ್ತು ಅರಣ್ಯಗಳ ಸಂರಕ್ಷಣೆಯ ದೃಷ್ಟಿಯಿಂದ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಸುದೀರ್ಘವಾಗಿ ಕಳೆದ 20 ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ. 2019-20ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಗೌರವ ವನ್ಯಜೀವಿ ಪರಿಪಾಲಕನಾಗಿ ನನ್ನ ಅರಣ್ಯ ಸಂರಕ್ಷಣೆ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಪೂರಕವಾಗಿ ಒಂದು ಅವಿನಾಭಾವ ಸಂಬಂಧ ಹೊಂದಿ ಕೆಲಸ ಮಾಡಲಿಕ್ಕೆ ಈ ಒಂದು ಗುರುತರವಾದಂಥ ಜವಾಬ್ದಾರಿಯನ್ನು ಕೂಡ ಅರಣ್ಯ ಇಲಾಖೆ ನನಗೆ ವಹಿಸಿದೆ. ನಮ್ಮಲ್ಲಿ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಗಳಲ್ಲಿ ಹುಲಿಗಳ ಸಂಖ್ಯೆ ತುಂಬ ಚೆನ್ನಾಗಿದೆ. ಸೊ 2016-17ರಲ್ಲಿ ಹುಲಿಗಳ ಮರಿ ಹಾಕಿದ ವಿಚಾರ ಗೊತ್ತಿತ್ತು. ಸೊ ಅಲ್ಲಿ ಒಂದು ತಾಯಿ ಮತ್ತು 3 ಮರಿಗಳಿತ್ತು ಅಂತ. ಸೊ ಹೀಗೆ ಅಲ್ಲಿ ಸ್ಥಳೀಯವಾಗಿ ಹೋಮ್ ಸ್ಟೇ ಒಬ್ಬರಿಗೆ ಹುಲಿಯ ಒಂದು ಫೋಟೋ ಸಿಗುತ್ತೆ. ಇದು ಕಾಫಿ ತೋಟ ಅಂದರೆ ಮುಳ್ಳಯ್ಯನಗಿರಿ ಒಂದು ತಪ್ಪಲಿನಲ್ಲಿ, ಮುಳ್ಳಯ್ಯನಗಿರಿಯಿಂದ ಒಂದು ಕೆಳಗೊಂದು ಕಿಲೋಮೀಟರ್ ಕೆಳಗಿರ್ಬೋದು, ಅಷ್ಟೇ ಒಂದು ಹತ್ತಿರದ ಪ್ರದೇಶದಲ್ಲಿ ಅಲ್ಲಿ ಕಾಫಿ ತೋಟದಲ್ಲಿ ಹುಲಿ ಕಂಡು ಬರುತ್ತೆ. ಸ್ಥಳೀಯರು ಇದನ್ನು ಹುಲಿ ಕಾಣ್ತಿದೆ ಅಂತ ಹೇಳ್ತಾರೆ. ಹೋಮ್ ಸ್ಟೇ ಅವ್ರು ಯಾರೋ ಟೂರಿಸ್ಟ್ ಕರ್ಕೊಂಡೋದ್ರಿಗೆ ಹುಲಿ ಸಿಕ್ಕಿರುತ್ತೆ. ಸೊ ನನಗೆ ಆ ಮಾಹಿತಿ ನನಗೆ ಬರುತ್ತೆ, ಈ ಥರ ಹುಲಿ ಕಾಣ್ತಾ ನಮ್ಮ ತೋಟಕ್ಕೆ ಬಂದಿದೆ ಅಂತಲೂ ಸುತ್ತಮುತ್ತಲಿರೋರು ನಮಗೂ ಕೂಡ ಹೇಳ್ತಾರೆ. ಯೂಶಲಿ ನಮಗೆ ಆ ಥರದ ಮಾಹಿತಿ ಬರ್ತಾ ಇರುತ್ತೆ. ಇವರಿಗೆ ಒಂದು ಸ್ವಲ್ಪ ಹೇಳಿದರೆ ಏನಾರ ಓಡಿಸ್ಕೊಡ್ತಾರೋ ಏನೋ ಆ ರೀತಿ. ಸೊ ನಾನು ಆಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮಾಹಿತಿಯನ್ನು ಹೇಳಿದ್ವಿ. ಇಲ್ಲ, ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ಹೋಗಿದ್ದಾರೆ, ನೋಡ್ತಾರೆ. ಅದು ಫಸ್ಟು ತುಂಬ ಏನಾಗ್ತದೆ ಅಂದರೆ, ಒಂದು ಹುಲಿ ಫೋಟೋವನ್ನು ಎಲ್ಲಿದೋ ಹುಲಿ ಇದ್ದನ್ನು ಇಲ್ಲಿದು ಅಂತ ಪ್ರಮೋಟ್ ಮಾಡುವಂಥದ್ದು, ಸುಮ್ಮನೆ ಆತಂಕವನ್ನು ಸೃಷ್ಟಿ ಮಾಡಿಸುವಂಥ ಫೋಟೋಗಳು ವೈರಲ್ ಆಗ್ತವೆ. ಸೊ ಆ ರೀತಿ ಇರ್ಬೋದೇನೋ ಅಂತೇಳಿ ಮತ್ತು ಚೆಕ್ ಮಾಡಿದ್ರು, ಅದು ಇಲ್ಲಿದೆ ತೋಟದ್ದೇ ಅಂತ, ಹೌದು ಅಂತ. ಸೊ ಮಾರನೇ ದಿವಸ ನಾನು ಬೆಳಗ್ಗೆ ನೋಡೋಕ್ಕೆ ಹೋಗಬೇಕು ಅಂತ ಇತ್ತು. ಅಂದರೆ ಆ ಹುಲಿ ತೋಟದಲ್ಲಿದೆ, ಒಂದ್ಸರಿ ಹೋಗೋಣ, ಆ ತೋಟದವ್ರಿಗೂ ಒಂದು ಧೈರ್ಯ ಹೇಳ್ದಂಗೆ ಆಗುತ್ತೆ. ಸೊ ಇದ್ರೆ ನೋಡೋಣ, ಸಪೋರ್ಟ್ ಮಾಡೋದು. ಇಲಾಖೆ ಜೊತೆಗೆ ನಾವು ಕಳೆದ 20 ವರ್ಷದಲ್ಲಿ ಒಂದು ಅವಿನಾಭಾವ ಸಂಬಂಧ, ಯಾವುದೇ ವಿಚಾರಗಳಿದ್ರೂ ನಾವು ಅವ್ರಿಗೆ ಮಾತಾಡ್ತಾ ಇರ್ತೀವಿ, ಅವ್ರು ನಮಗೆ ಹೇಳ್ತಾ ಇರ್ತಾರೆ. ಸೊ ಹಾಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದ ಒಂದು ಮುತ್ತೋಡಿ ಪ್ರಾದೇಶಿಕ ವಿಭಾಗದ ಸಿಬ್ಬಂದಿಗಳು, ಅಧಿಕಾರಿಗಳು ತಮ್ಮ ವಾಹನದಲ್ಲಿ ಕೂತಿದ್ರು. ಬೆಳಗ್ಗೆಯಿಂದ ಮಧ್ಯಾಹ್ನ 2:30 ತನಕನೂ ಅವ್ರಿಗೆ ಹುಲಿ ಸಿಕ್ಕಿಲ್ಲ. ಅದು ಅವತ್ತು ಮಿಸ್ಟ್ ಮುಚ್ಕೊಂಡಿತ್ತು. ಈ 700 ಖಾನ್ ರಸ್ತೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ಪಂಡ್ರವಳ್ಳಿಗೆ ಒಂದು ರಸ್ತೆ ಹೋಗುತ್ತೆ, 700 ಖಾನ್ ಹೋಗುತ್ತೆ. ಇದು ಪಂಡ್ರವಳ್ಳಿ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡಿದ್ರು ಇವರು. ಸೊ ಆಗ ನಾವು ಹೋಗೋದಂಥ ಸಂದರ್ಭದಲ್ಲಿ ಎಲ್ಲಿ ಹುಲಿ ಅಂದ್ವಿ. ಇಲ್ಲ ಸರ್, ಸುಮ್ಮನೆ ಹುಲಿ ಹೇಳ್ತಾ ಇದ್ದಾರೆ ಜನ, ಹುಲಿ ಏನು ಕಾಣಿಸ್ತಾ ಇಲ್ಲ, ನೆನ್ನೆ ಅದ ಫೋಟೋದಲ್ಲಿ ಸಿಕ್ಕಿರ್ಬೋದು, ಅಂದರೆ ಕೆಲವು ಹುಲಿಗಳು ಮೂಮೆಂಟ್ಸ್ ಇರುತ್ತಲ್ಲ, ಪಾಸ್ ಆಗಿರ್ಬೋದು ಅಂತ. ನಾವು ಅವ್ರು ಏನಿಲ್ಲ ಸರ್, ಬೆಳಗ್ಗೆಯಿಂದ ಸುಮ್ಮನೆ ನಾವು ಇಷ್ಟೊತ್ತಂಗೆ ಕಾದ್ವಿ, ಯಾವ ಹುಲಿನೂ ಇಲ್ಲ, ಏನೂ ಇಲ್ಲ ಅಂತ. ಸೊ ನಾನು ಜಸ್ಟ್ ಇಳಿದು ನಿಂತ್ಕೊಂಡವನು, ಅವ್ರು ಜೀಪ್ ಮೇಲೆ ಕೂತಿದ್ರು, ಒಬ್ಬರು ಜನ ನಿಂತ್ಕೊಂಡಿದ್ರು, ಸುಮ್ಮನೆ ಮಾತಾಡ್ತಾ ಇದ್ವಿ. ಸುಮ್ಮನೆ ನಾನು ಜಸ್ಟ್ ರೈಟ್ ಸೈಡಿಗೆ ತಿರುಗಿ ನೋಡ್ತಾ ಇದ್ದೆ ತೋಟದಲ್ಲಿ. ಅಲ್ಲಿ ನೋಡ್ತಾ ಇರೋ ಅದನ್ನು ನಿಂತ್ಕೊಂಡು ನನ್ನೇ ನೋಡ್ತಾ ಇದ್ದೆ ಹುಲಿ. ಶಾಕಿಂಗ್.
ಹೇ ಏನಿದು ಹುಲಿ ಅಂತ. ಅಲ್ಲೇ ಇದೆ ನನ್ನಿಂದ ಒಂದು 100 ಮೀಟ್ರು ಕೆಳಗಡೆ, ಜಾಸ್ತಿ ದೂರನೇ ಇಲ್ಲ. ಜೀಪ್ ಮೇಲಿದೆ, ಕೆಳಗಡೆ ತೋಟದಲ್ಲಿದೆ, ಮಧ್ಯದಲ್ಲಿ ಒಂದು ತಂತಿ ಬೇಲಿ ಇದೆ. ಶಾಕು, ಹೇ ರೀ ಹುಲಿ 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 ಅಂತ ನಾನು ಅವ್ರಿಗೆ ಹೇಳ್ತಾನೆ ಇದ್ದೀನಿ. ಎಲ್ಲಿ 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 ಅಂದ್ರು, ಹೇ ಹುಲಿ ರೀ ಅಂತ ಎಲ್ಲ ಅವರೆಲ್ಲ ಅಲರ್ಟಾಗಿ ಎಲ್ಲ ಬಂದು ನಿಂತ್ಕೊಂಡು ನೋಡಿದ್ರು. ಜಸ್ಟ್ ಪಾಸ್ ಆಗ್ಬಿಡ್ತು ಒಳಗಡೆ. ಎಲ್ಲೋಯ್ತು ಹುಲಿ ಅಂತ. ನೀವು ಸುಳ್ಳು ಹೇಳ್ತೀರಾ ಸರ್ ಅಂದರೆ, ಹುಲಿ ರೇ ಸ್ವಾಮಿ, ಅಷ್ಟು ಚೆನ್ನಾಗಿ ಕಣ್ಣಿಗೆ ಕಾಣ್ತಾ ಇದೆ, ಕರೆಕ್ಟಾಗಿ ನೋಡಿ ಹುಲಿನೇ ಅದು, ಬರುತ್ತೆ ನೋಡಿ, ವೆಯ್ಟ್ ಮಾಡೋಣ, ಎಲ್ಲ ಸೈಲೆಂಟ್ ಆಗಿ ಅಂದೆ. ನಾವು ಬೆಳಗ್ಗೆಯಿಂದ ಇದ್ದೀವಿ, ಏನು ಸೌಂಡ್ ಇಲ್ಲ, ನೀವು ಬಂದು ಹುಲಿ ಅಂತ ಎದುರಿಸ್ಬಿಟ್ರಲ್ಲ ಅಂದರು. ಚಾನ್ಸೇ ಇಲ್ಲ, 100% ಹುಲಿ, ಸುಮ್ಮನೆ ಇದ್ರೆ ನೋಡ್ಬೋದು ಅಂತ. ಮತ್ತೆಲ್ಲ ಸೈಲೆಂಟ್ ಆದ್ವಿ. ನನ್ನ ಹತ್ರ ಒಂದು ಸಣ್ಣ ಕ್ಯಾಮ್ರಾ ಇತ್ತು, ತೆಗೆದು ಇಟ್ಕೊಂಡು ಆನಲ್ಲಿ ಇಟ್ಕೊಂಡು ನಿಂತಿದ್ದೆ. ಜಸ್ಟ್ ಒಂದು 5 ನಿಮಿಷ ಸೈಲೆಂಟಾಗಿ ನಿಂತಿರ್ಬೋದು ನಾವೆಲ್ಲ. ಮತ್ತು ಸಡನ್ನಾಗಿ ಹೊರಗೆ ಬಂದು ಸಗ್ಗಂತ ಒಂದೇ ಸರಿಗೆ ಪಾಸ್ ಆಯಿತು. ಒಂದು ತೋಟದಿಂದ ಪಕ್ಕದ್ದು ಖಾಲಿ ಜಾಗಕ್ಕೆ ನುಗ್ಬಿಡ್ತು ಸೀದಾ. ಎಲ್ಲರೂ ನೋಡಿದ್ರು, ನಾನು ಸಡನ್ನಾಗಿ ಕ್ಲಿಕ್ ಮಾಡಿಬಿಟ್ಟೆ, ಫೋಟೋ ಬಂದ್ಬಿಡ್ತು. ಕುತ್ತಿಗೆ ಬಿಟ್ಟು ಫುಲ್ ಬಾಡಿ ಪೋರ್ಷನ್ನು ಹುಲಿದು ಫೋಟೋ ಬಂತು ನನಗೆ. ಕನ್ಫರ್ಮ್ ಆಯಿತು, ನೋಡಿ ಹುಲಿ ಇದೆ ಇಲ್ಲೇ ಪಕ್ಕ ಅಂತೇಳಿ. ಎಲ್ಲ ಫೋಟೋ ಹುಲಿ ಹೌದು, ಬೆಳಗ್ಗೆ ನೋಡಿ ಕಾಣಲಿಲ್ಲ, ನೋಡಿ ಹೆಂಗಿದೆ ಹುಲಿ ಅಂದರೆ ಆ ಥರ. ಸೊ ಡೈರೆಕ್ಟ್ ಎನ್ಕೌಂಟರ್ ನಾವು ನೋಡಿದ್ದು. ಸೊ ಆಮೇಲೆ ಆಯಿತು ಹುಲಿ ಇದೆ ಅಂತ ಆಯಿತು. ಮತ್ತು ಅವರೆಲ್ಲ ಮೇಲ್ಗಡೆಗೆಲ್ಲ ಫೋನ್ ಮಾಡಿದರು, ಹುಲಿ ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ ಅಂತ. ನಾನು ಮಧ್ಯಾಹ್ನ ಒಂದು 3 ಗಂಟೆಗೆ ಆಗಿದ್ದು, ಮತ್ತು ರಾತ್ರಿ 7:30 ತನಕ ಅವ್ರ ಜೊತೆನೇ ಇದ್ವಿ. ಮತ್ತೆಲ್ಲೂ ಕಾಣಲಿಲ್ಲ, ಅದು ಬರೋದು ಗಿರೋದಾಗಲಿಲ್ಲ. ಅಷ್ಟೊತ್ತಿಗೆ ಹಿರಿಯ ಅಧಿಕಾರಿಗಳು ಹಂಗಿದ್ಮೇಲೆ ಸ್ವಲ್ಪ ಪಟಾಕಿ ಗಿಟಾಕಿ ಹೊಡೀರಿ, ಸ್ವಲ್ಪ ಪುಷ್ ಮಾಡಿ, ಮತ್ತು ಪ್ರಾಬ್ಲಮ್ ಅನ್ನೋ ಒಂದಷ್ಟು ಪಟಾಕಿ ಗಿಟಾಕಿ ಹೊಡೆದ್ರು. ಅಲ್ಲಿಗೆ ಹುಲಿದು ಆ ದಿನದ ಕತೆ ಮುಗೀತು. ಮತ್ತು ಮಾರನೇ ದಿನ ಬೆಳಗ್ಗೆ ನಾನು ಹೋದೆ. ಅವರು ಎಲ್ಲ ಬಂದಿದ್ರು ಪಾಪ. ನಮಗೇನಂದರೆ ಒಂಥರ ಅದು ಕುತೂಹಲ, ಮತ್ತು ಅದು ನೋಡಬೇಕು ಹೋಗಿ ಅಂತ. ಸುಮ್ಮನೆ ಮನೇಲಿ ನಿದ್ದೆ ಬರಲ್ಲ ರಾತ್ರಿ ಎಲ್ಲ. ಅದು ಹಿಂಗಿದೆ, ಯಾಕೆ ಬಂತು, ಏನಿರ್ಬೋದು, ಈ ಹುಲಿ ಇದೆ ಅಂತ. ಹುಲಿನೇ ಅಂತಲ್ಲ, ಈಗ ಆನೆ ಬಂದರೂ ಅಷ್ಟೇ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿನಲ್ಲಿ ನಮ್ಮಲ್ಲಿ ನಗರಕ್ಕೆ ಎಷ್ಟೋ ಆನೆಗಳು ಬಂದಿದೆ. ಆಗ ಕುತೂಹಲ ಜಾಸ್ತಿ. ಆನೆ ಬಂದಿದ್ಯಾ, ಫಸ್ಟ್ ಹೋಗಿ ನಾನು ನೋಡಬೇಕು. ಒಂದು ಆನೆ ಸತ್ತೋಗಿದೆಯಾ ಅಥವಾ ಹುಲಿ ಸತ್ತೋಗಿದೆಯಾ, ಫಸ್ಟ್ ಹೋಗಿ ನೋಡ್ಬೇಕದನ್ನ. ಸೊ ಈ ರೀತಿ ಇಲ್ಲ ನಂತರ ಚಟ್ಪಡಿಕೆ ಏನೋ ಅಂತಾರ. ಮತ್ತೆ ಬೆಳಗ್ಗೆ ಹೋಗಿ ನೋಡಿದ್ವಿ, ಎಲ್ಲೂ ಹುಲಿದು ಸೌಂಡ್ ಇಲ್ಲ, ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಅಂತೆಲ್ಲ ಅಂದರು. ಅವಾಗ ಗಣಪತಿ ಹಬ್ಬ ಮುಗ್ದಿತ್ತು. ಗಣಪತಿ ಬಿಡೋಕ್ಕೆಲ್ಲ ಜೋರಾಗಿ ಟಪಟೆ ಹೊಡೆದು ಪಟಾಕಿ ಎಲ್ಲ ಹೊಡಿತಾಯಿದ್ರು. ಬಿಡಿ, ಇನ್ನೇನು ಸದ್ಯಕ್ಕೆ ಆ ಕಡೆ ಹೋಗ್ಬಿಟ್ಟಿದೆ ಅನಿಸುತ್ತೆ, ಸೌಂಡ್ ಇಲ್ಲ ಅಂತ ಸುಮ್ಮನೆ ಆದ್ವಿ. ಅಲ್ಲಿಗೆ ಒಂದು 20 ದಿನ ಆ ಹುಲಿದೇನು ಸೌಂಡ್ ಇರಲಿಲ್ಲ. ಆಗ ವನ್ಯಜೀವಿ ಸಪ್ತಾಹ ಆಯಿತು. ಅಕ್ಟೋಬರ್ ಸ್ಟಾರ್ಟ್ ಆಯಿತು. ಆಗ ವನ್ಯಜೀವಿ ಸಪ್ತಾಹ ಸ್ಟಾರ್ಟ್ ಆಯಿತು. ಆಗ ಮತ್ತಲ್ಲಿ ತೋಟದಲ್ಲೊಬ್ಬರು ರೈಟ್ರಿದ್ರು. ಅದ್ರ ನೆಕ್ಸ್ಟ್ ತೋಟದಲ್ಲಿ ಅವರು, ನಾನು ಫಸ್ಟ್ ಹೋದಾಗಲೇ ನಂಬರ್ ಇಸ್ಕೊಂಡಿದ್ರು. ಸರ್ ನಿಮ್ಮ ನಂಬರ್ ಕೊಡಿ, ಸ್ವಲ್ಪ ಏನಾರು ಇದ್ರೆ ಮಾಡ್ತೀವಿ ಅಂತ. ಅಲ್ಲಿ ಸುತ್ತಮುತ್ತವರು ಈಗ ನಾವು ಹೋದ್ರೆ ಏನು ಮಾಡ್ತಾರೆ, ಎಲ್ಲ ನಂಬರ್ ಕಲೆಕ್ಟ್ ಮಾಡ್ತಾರೆ. ಸಪೋಸ್ ಇಲಾಖೆಗೂ ಮಾಡ್ತಾರೆ, ನಮಗೂ ಮಾಡ್ತಾರೆ. ಹೆಂಗೆ ಪ್ರೆಷರ್ ಅಂದರೆ, ಇವ್ರಿಗೆ ಹೇಳಿದ್ರೆ ಸ್ವಲ್ಪ ಪ್ರೆಷರ್ ಆಗ್ತಾರೆ ಇಲಾಖೆಗೆ ಅಂತ. ಸೊ ಅವ್ರು ಫೋನ್ ಮಾಡಿದರು, ಸಾರ್ ಹುಲಿ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದೆ, ಫುಲ್ ಹೆಜ್ಜೆ ಗುರ್ತಿದೆ, ಈಗ ಬೆಳಗ್ಗೆ 12 ಗಂಟೆಲಿ ಯಾರಿಗೋ ಕಾಣಿಸಿದೆ ಅಂತೆ, ಬನ್ನಿ ಸರ್ ನೋಡಿ ಅಂತ. ಇದೊಳ್ಳೆ ಗ್ರಾಚಾರ ಅಂತ ಅವರು DFO ಮಾಣಿಕ್ ಅಂತ ಇದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಹುಲಿ ಕಾಣ್ತಿದೆ ಅಂತ ನಿಮ್ಮವ್ರಿಗೆ ಹೇಳಿ ಅಂತ. ಅವ್ನು ರೀ ಆಯ್ತು ರೀ, ಹೇಳ್ತೀನಿ ರೀ, ಕಳಿಸ್ತೀನಿ ರೀ ಅಂದರು. ಸರಿ ಅಂತ ನನಗೂ ಸ್ಟಾರ್ಟ್ ಆಯಿತು. ಬೈಕ್ ತಗೊಂಡು ಸೀದಾ ಓಡಿದ್ದೇನೆ. ಹೋದರೆ ಎಲ್ಲ ಆಯಿತು, ನೋಡಿದ್ವಿ, ಆ ತೋಟಕ್ಕೆಲ್ಲ ಹೋದ್ವಿ, ಹುಡ್ಕಾಡಿದ್ವಿ, ಎಲ್ಲಿ ಹುಲಿ ಅಂತ ನೋಡಿದ್ವಿ. ಹೆಜ್ಜೆ ಗುರುತುಗಳು ಕಾಣ್ತಿದೆ. ಅವರು ಎಲ್ಲ ಅಷ್ಟು ಜನ ಸೇರಿಬಿಟ್ಟಿದ್ರು. ಅಲ್ಲಿ ಕೆಳಗಡೆ ಒಬ್ಬರು ಲಾಯರ್, ಅವ್ರದ್ದು ತೋಟನೂ ಇದೆ, ಅವರು ಎಲ್ಲ ಬಂದಿದ್ರು. ಒಂದಷ್ಟು ಮಕ್ಕಳು, ಫ್ಯಾಮಿಲಿ, ಜನ, ಹೆಂಗಸರು, ಮಕ್ಕಳು ಎಲ್ಲ ಬಂದುಬಿಟ್ಟಿದ್ದಾರೆ. ಮತ್ತು ಒಂಥರ ಸ್ಮೆಲ್ ಹೊಡಿತಾ ಇತ್ತು. ನಾನು ಅದ್ರದ್ದು ಸ್ಮೆಲ್ ನನಗೆ ಗೊತ್ತಾಗ್ತಿತ್ತು, ಕ್ಯಾಟ್ ಸ್ಮೆಲ್ಲು. ಆಮೇಲೆ ಈ ಸೆಂಟ್ ಮಾರ್ಕು, ಇದೆಲ್ಲ ಸ್ಮೆಲ್ಸು ಬರ್ತಾ ಇತ್ತು. ಎಲ್ಲೋ ಇದೆ ರೀ, ಇಲ್ಲೇ ಎಲ್ಲೋ ಇರ್ಬೋದು, ತುಂಬ ಹುಷಾರ್ಲಿರಿ, ನೀವೆಲ್ಲ ಕಲರ್ ಡ್ರೆಸ್ ಹಾಕಿದ್ದೀರಾ, ಯಾಕೆ ಬೇಕು ಹೋಗಿ ಅಂತ ಹೇಳಿದ್ವಿ. ಸೊ ಅದಾಯಿತು. ಕೊನೆ ಕಲರ್ ಡ್ರೆಸ್ ಹಾಕಬಾರ್ದು. ಬಿಕಾಸ್ ಈ ಯೂಶಲಿ ಪ್ರಾಣಿಗಳಲ್ಲಿ ನಮಗೆ ಕಲರ್ ಕಾಣುತ್ತೆ, ಪ್ರಾಣಿಗಳಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣುತ್ತೆ. ಸೊ ಅದು ವೈಟ್ ಹಾಕಿದರೆ ಫುಲ್ ಎದ್ದು ಹೊಡಿಯುತ್ತೆ. ಸೊ ರೆಡ್ ಹಾಕಿದ್ರೆ ಎದ್ದು ಹೊಡಿಯುತ್ತೆ. ಗೂಳಿ ಆಗಲಿ ಪ್ರಾಣಿಗಳಾಗಲಿ ಯಾಕೆ ಬಂದು ಗುದ್ದುತ್ತವೆ ಅನ್ನೋಕ್ಕೆ ಇದೇ ರೀಸನ್ನು. ಸೊ ಹಾಗಾಗಿ ನಾವು ಯಾವಾಗಲೂ ಮರೆಮಾಚುವ ಬಟ್ಟೆಗಳು ಯಾಕೆ ಹಾಕ್ತೀವಿ, ಕ್ಯಾಮಫ್ಲೇಜ್ ಅಂದರೆ ಕಾಡಿನಲ್ಲಿ ಓಡಾಡ್ಬೇಕಾರೆ ಆ ಪ್ರಾಣಿಗಳಿಂದ ಮರೆಮಾಚ್ತೀವಿ ನಾವು. ಸೊ ಸಡನ್ನಾಗಿ ಅದು ಗೊತ್ತಾಗಲ್ಲ. ಇನ್ನು ನಮಗಿದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅದಕ್ಕೆ ಅಷ್ಟು ರೆಕಗ್ನೈಸೇಷನ್ ಆಗೋದಿಲ್ಲ. ಅದೇ ವೈಟ್ ಶರ್ಟ್ ಹಾಕಿದ್ರೆ ಎದ್ದು ಹೊಡಿಯುತ್ತೆ. ಸೊ ಇವರೆಲ್ಲ ಈ ಥರ ಡ್ರೆಸ್ಗಳೆಲ್ಲ ಬೇರೆ ಬೇರೆ ಇತ್ತು. ಅವ್ರನ್ನೆಲ್ಲ ಕಳಿಸಿದ್ವಿ ಹೋಗಿ ಅಂತೇಳಿ. ಅವ್ರು ಹೇಳಿದ್ರು, ಸರ್ ಇಲ್ಲೇ ಇತ್ತಂತೆ, ನಮ್ಮ ಒಬ್ಬನಿಗೆ ಕಾಣಿಸಿದೆ, ಇಲ್ಲಿ ಹೋಗೋನಿಗೆ ನೋಡಿದ್ದಾನೆ ಅಂತ ಅಂದರು. ಹಂಗಾರೆ ನಂಗೆ ಡೌಟ್ ಆಯಿತು, ಇದು 100% ಇದೆ, ಎಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ, ನೋಡೋಣ ಒಂದು ಸರಿ ಅಂತೇಳಿ ಹುಡುಕಿ ಅಂತ ಎಲ್ಲ ಡಿಸ್ಪರ್ಸ್ ಆದರು. ಇಲಾಖೆ 2-3 ವೆಹಿಕಲ್ ಇತ್ತು, ಹೋದ್ವಿ. ಹೇಗೇನು ನಾನು ರೋಡಲ್ಲಿ 700 ಕನ್ ರೋಡ್ ಇದು, ಕೆಳಗಡೆ ಪಂಡ್ರೋಳಿ ರೋಡಲ್ಲಿ ಫಸ್ಟ್ ಎನ್ಕೌಂಟ್ರ್ ಆಗಿತ್ತು. 700 ಕನ್ ರೋಡಲ್ಲಿ 2ನೇ ಎನ್ಕೌಂಟ್ರ್ ಇದು ನನಗೆ. ಮತ್ತು ಅವರೆಲ್ಲ ಆ ಕಡೆ ಹೋದ್ರು, ಎಲ್ಲ ಆಯಿತು ಸರಿ ಅಂತ ನಾನೇನು ಮಾಡಿದೆ, ನೋಡೋಣ ಒಂದು ರೌಂಡ್ ವಾಕ್ ಹೋಗೋಣ ಅಂತ ರೋಡಲ್ಲೇ ನಡ್ಕೊಂಡು ಸೀದಾ ಬಂದೆ. ಆ ಕಡೆ ಒಂದು ಟೀಮ್ ಇತ್ತು, ಫಾರೆಸ್ಟ್ ಟೀಮು. ಅವರೆಲ್ಲ ಜೀಪಲ್ಲಿ ಹೋದ್ರು. ನನಗೆ ಏನೋ ನೋಡಿ ನಡ್ಕೊಂಡು ಹೋಗೋಣ ಅಂತ ನಾವು ನಡ್ಕೊಂಡ್ವಿ. ಮುಂದ್ಗಡೆ ಒಂದು 2 ಜನ
ಅವ್ರು RF ಅಲ್ಲಿ ಅವರು ನಡ್ಕೊಂಡು ಪಾಸ್ ಆಗ್ಬಿಟ್ರು. ಪಾಸ್ ಆದಮೇಲೆ ಶೋಲಾದೊಳಗಡೆ ಕೂತ್ಕೊಂಡಿದೆ ಹುಲಿ. ಆಮೇಲೆ ನೋಡ್ತೀನಿ ಏನೋ ಕಾಣ್ತಿದೆಯಲ್ಲ ಸ್ಮೆಲ್ ಅಂತ ಮತ್ತೆ ಹತ್ರ ಹೋಗಿ ಫುಲ್ ಬಗ್ಗಿಗೆ ನೋಡಿದರೆ ಅದು ಹಿಂಗೆ ನೋಡ್ತಾ ಇದೆ. ಇಲ್ಲೇ ಇದೆ ರೀ ಹುಲಿ ಇಲ್ಲೇ ಇದೆ. ಆಮೇಲೆ ಎಲ್ಲ ಓಡ್ ಬಂದ್ರು ಆ ಕಡೆಯಿಂದ, ಮತ್ತೆ ಅವ್ರು ಜೀಪ್ ತೊಗೊಂಡು ಬಂದರು. ಜೀಪ್ ತೊಗೊಂಡು ಬಂದು ಆ ಹುಲಿ ಹತ್ರ ನೋಡಿದ್ವಿ, ಹುಲಿ ಇರೋದು ಕನ್ಫರ್ಮ್ ಆಯಿತು. ನಂಗೆ ಮತ್ತೆ ಅದಕ್ಕೂ ನಂಗೆ ಭಾರಿ ಅಡಿಯಿಲ್ಲ, ಒಂದು 10 ಅಡಿನೂ ಇರ್ಬೋದು ಅಷ್ಟೇ ಡಿಸ್ಟೆನ್ಸು. ನಂಗೆ ಶಾಕ್ ಆಯಿತು, ಇಲ್ಲೇ. ನಮಗೆ ಅದೊಂದು ಸ್ವಲ್ಪ ಏನಂದರೆ ಫಸ್ಟ್ ಹೆಂಗಿತ್ತು, ಭಾರಿ ನಮಗೆ ಹುಲಿ ನೋಡಿದರೆ ಖುಷಿ, ಕಾಡಲ್ಲಿ ನೋಡಿದರೆ ಖುಷಿ ಅಂತ. ನಮಗೆ ಆ ಥರದ್ದೊಂದು ಅನುಭವ ಬೇಕು ಅನ್ನೋದು. ಸೊ ಮತ್ತು ನಮಗೇನು ಅನ್ನಿಸ್ತಿರ್ಲಿಲ್ಲ, ಅದ್ರ ಬಗ್ಗೆ ತುಂಬ ಪ್ರೀತಿ ಇರೋದ್ರಿಂದ ಹುಲಿ ಬಗ್ಗೆ ನಂಗೆ ಯಾವತ್ತೂ ಭಯ ಅನಿಸಿಲ್ಲ. ಸೊ ಆನೆ ಬಗ್ಗೆ ಆಗಲಿ ಯಾವತ್ತೂ ಭಯ ಅನಿಸಿಲ್ಲ. ಬಟ್ ಅದು ಓಡಿಸ್ಕೊಂಡು ಹತ್ರ ಹೋದಾಗೆಲ್ಲ ಚಾರ್ಜ್ ಆದಾಗೆಲ್ಲ ಓಡ್ ಬಂದು ಭಯ ಆಗಿದೆ. ಬಟ್ ಯೂಶಲಿ ಪ್ರಾಣಿ ಅಂದಾಗ ಅಷ್ಟು ನನಗೆ ಭಯ ಅನ್ಸೋದಿಲ್ಲ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಭಯ ಕಮ್ಮಿ ಇರುತ್ತೆ. ಹಾಗೆ ನೋಡಿದ ತಕ್ಷಣ ಹುಲಿನ ಎಲ್ಲರಿಗೂ ಕೂಗಿ ಹೇಳಿದ್ದಾಯಿತು. ಅವರೆಲ್ಲ ಬಂದರು, ಜೀಪ್ ತೊಗೊಂಡು ಬಂದರು, ಮತ್ತು ಜೀಪ್ ಮೇಲೆ ನಿಂತ್ಕೊಂಡು ನೋಡಿದ್ವಿ, ಅಲ್ಲೇ ಇತ್ತು. ನಾನೊಂದಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿದೆ. ಸರಿ, ಮತ್ತೆ ಜೀಪ್ ಆ ಕಡೆಗೆ ಹಾಕಿದ್ವಿ. ಅಷ್ಟೊತ್ತಿಗೆ ಅವರು DFO ಮಾಣಿಕ್ ಅಂತೇಳಿ ಅವರು ಬಂದರು. ಅವರು ಬಂದು ಜೀಪ್ ಮೇಲೆ ನಿಂತ್ಕೊಂಡ್ರು. ಅಲ್ಲಿದೆ ಸರ್, ನೀವು ಹೋಗ್ಬೇಡಿ ಅಂದ್ರೆ. ವೈಟ್ ಶರ್ಟ್ ಹಾಕೊಂಬಂದಿರೋ ಅವತ್ತು. ಆವಾಗ ಆ ಕಡೆ ಜನ ಉಳಿದ್ಬಿಟ್ರಲ್ಲ, ಲೇಡೀಸ್ಗಳು, ಒಂದಷ್ಟು ಆ ತೋಟದ ರೈಟ್ರು, ಒಬ್ರು ಲಾಯರ್ ಇದ್ರು, ಅವರೆಲ್ಲ ಅಲ್ಲೇ ಉಳಿದ್ಬಿಟ್ರು. ಅದ್ರಲ್ಲಿ ಅವ್ರು ಲಾಯರ್ ಫುಲ್ ಕೋಟ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ರೋಡಲ್ಲಿ. ನಾವು ಈ ಕಡೆ ನಿಂತ್ಕೊಂಡಿದ್ದೀವಿ, ಮಧ್ಯದಲ್ಲಿ ಹುಲಿ ಇದೆ. ಬರಬೇಡಿ ಅಂದ್ರೆ ಅವ್ರು ಕಿವಿ ಬೇರೆ ಸ್ವಲ್ಪ ಕೇಳಲ್ಲ. ಹುಲಿ ಮಧ್ಯದಲ್ಲಿ ಬರಬೇಡಿ ಅವ್ರು ಬರ್ತಾನೆ ಇದಾರೆ ಆರಾಮಾಗಿ. ಆ ಕಡೆ ಕಮ್ಯುನಿಕೇಟ್ ಆಗಿಲ್ಲ ಹುಲಿ ಇರೋದು, ನಮಗೆ ಗೊತ್ತು. ಮತ್ತು ನಾವು ಹುಲಿ ಅಂತ ಮತ್ತೆ ಹೇಳಿದ್ಮೇಲೆ ಅವ್ರಿಗೆ ವಾಪಸ್ ಹೋಗಿ ಅಂದಮೇಲೆ ಅರ್ಧಕ್ಕೆ ಬಂದು ಮತ್ತೆ ಹೋದ್ರು. ಸೊ ಆಮೇಲೆ ಆ ಹುಲಿ ಅಲ್ಲೇ ಇತ್ತು. ಮತ್ತು ನಾವು ಎಲ್ಲ ಜನಗಳನ್ನೆಲ್ಲ ಡೈವರ್ಟ್ ಮಾಡಿ ಹೋಗ್ಬೇಡಿ ಅಂತ ಕಳಿಸಿದ್ವಿ. ಅಷ್ಟೊತ್ತಿಗೆ ತೋಟದಲ್ಲೆಲ್ಲ ಸ್ಟಾರ್ಟ್ ಆಯಿತು, ಸಾರ್ ಈ ಹುಲಿ ಹಿಡ್ಕೊಂಡು ಹೋಗ್ಬಿಡಿ, ಇಲ್ಲ ನಮಗೆ ಭಾರಿ ಪ್ರಾಬ್ಲಮ್ಮು, ನಮ್ಮ ಕೆಲ್ಸಕ್ಕೆ ಜನನೇ ಬರ್ತಾ ಇಲ್ಲ. ಅಲ್ಲಿ 1 ತಿಂಗಳಿಂದ ಕೆಲಸನೇ ಆಗಿಲ್ಲ ತೋಟದಲ್ಲಿ. ಸೊ ಆಮೇಲೆ ಕೊನೆಗೆ ನಿಂತೀವಿ. ಅದೊಂದು 4-4:15 ಅಷ್ಟೊತ್ತಿಗೆ ನೋಡಿದ್ದು ಹುಲಿನ. ಸಂಜೆ 6:30 7 ಗಂಟೆ ಆದ್ರೂ ಕೂಡ ಅದೇ ಜಾಗದಲ್ಲಿ ಕೂತಿತ್ತು, ತಟಸ್ಥವಾಗಿ ಅದೇ ಜಾಗದಲ್ಲಿ ಕೂತಿತ್ತು, ಎಲ್ಲೋ ಇಲ್ಲ, ಸೇಮ್ ಪೊಸಿಷನಲ್ಲಿ ಕೂತ್ಕೊಂಡಿತ್ತು. ಮತ್ತು ಕತ್ಲೆಲ್ಲೂ ಹೋದೆ ನಾನು, ಕತ್ಲೆಲ್ಲೂ 1-2 ಫೋಟೋ ತೆಗೆದೆ. ಫ್ಲ್ಯಾಶ್ ಹಾಕ್ಬಿಡಿ ಅಂತೆಲ್ಲ ಅಂದರು. ಬಟ್ ನಮಗೇನೋ ರೆಫರೆನ್ಸಿಗೆ ಒಂದು ಬೇಕು ಫೋಟೋ ಅಂತ ಹೇಳಿ, ಯೂಶಲಿ ಫ್ಲ್ಯಾಶ್ ಹಾಕ್ಬಾರ್ದು ಪ್ರಾಣಿಗಳಿಗೆ ಫೋಟೋ ತೆಗಿಬೇಕಾದ್ರೆ. ಸೊ ಇದು ಜನಗಳ ಜೊತೆಗೆ ಅಷ್ಟು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದು ಜನಗಳ ಜೊತೆಗೆ ಬೆರೆಯೋದು ಅಂದರೆ ಜನ ನೋಡಿದ್ರೆ ಹೋಗ್ತಾ ಇರಲಿಲ್ಲ, ಕೂರೋದು. ಸೊ ಅದು ನೋಡಿದ್ವಿ. ಮತ್ತೆ ಒಂದಷ್ಟು ಪಟಾಕಿ ಎಲ್ಲ ಹೊಡೆದಿದ್ದಾಯಿತು. ಮತ್ತು ಕತ್ಲೆ ಆಯಿತು, ಬಿಡಿ ಹೋಗುತ್ತೆ, ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂಥೇಳಿ ಅವತ್ತು 10 ಗಂಟೆ ತನಕ ರಾತ್ರಿ ಅಲ್ಲೇ ಇದ್ವಿ. ನಮ್ದು ಇನ್ನೊಂದೇನು ಅಂದರೆ ಕತ್ಲೆ ಆದ ತಕ್ಷಣ ಮೂವ್ ಆಗ್ಬೋದು, ಯಾಕೆ ಅಂತ ಎಲ್ಲ ಜನಗಳನ್ನ ಬ್ಲಾಕ್ ಮಾಡಿಸಿ ಮೂವ್ ಆಯ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಡೇಗೆ ಅಲ್ಲಿ ಇನ್ನೊಬ್ಬನಿಗೆ ಆ ಪಂಡ್ರವಳ್ಳಿಗೆ ಹೋಗೋನೊಬ್ಬ ಅಪ್ಪು ಅಂತ, ಅವ್ರ ಬೈಕಿಗೆ ಅಟ್ಯಾಕ್ ಮಾಡಿದೆ. ಅವ್ರ ಮೇಲೆ ಅಟ್ಯಾಕ್ ಅಂದರೆ ಜಸ್ಟ್ ಅದು ರೋಡಲ್ಲಿ ಹೋಗಿದೆ, ಇವರು ಬಂದ್ಯಾರೆ ಆರಿರ್ಬೋದು. ಅವ್ರು ನೋಡಿದ ತಕ್ಷಣ ಇನ್ನು ಕೆಲವ್ರು ಹೆಂಗೆ ಕತೆಗಳನ್ನ ಹುಲಿ ನೋಡಿದ ತಕ್ಷಣ ಬಂದೇ ಬಿಡ್ತು ಅಂತಾರೆ, ಅದು ನಡ್ಕೊಂಬರ್ಸಿ ನಮ್ಮ ಹತ್ರ ಬರ್ತಿತ್ತು ಅಂತಾರೆ. ಸೊ ಈ ರೀತಿ ಎಲ್ಲ ಭಯಗಳು ಜಾಸ್ತಿ. ಕೊನೆಗೆ ಆ ಹುಲಿನ ಅಲ್ಲೇ ಬಿಟ್ವಿ. ನಾವೇನು ವೈಲ್ಡಿಗೆ ಹೋಗ್ಲಿ ಅದು ಅಂತ, ಬಿಕಾಸ್ ಅಷ್ಟೊತ್ತಿಗೆ ಮತ್ತೆ ಕ್ಯಾಮ್ರಾ ಟ್ರಾಪ್ ಇಮೇಜಸ್ ಎಲ್ಲ ಹಾಕಿ ನೋಡಿದಾಗ ಅಲ್ಲಿ 2-3 ಮರಿ ಇರೋದು ಗೊತ್ತಾಯಿತು. ತಾಯಿ 3 ಮರಿ ಇತ್ತು. ಸೊ ನಮ್ಮ ಪ್ರಕಾರ ಇದು 1 ಅಲ್ಲ 3 ಅನ್ನೋದು ಅವಾಗ ಕನ್ಫರ್ಮ್ ಆಯಿತು. ಮತ್ತು ನಾವು ಅದು ಜನಗಳಿಗೆ ಅಷ್ಟು ಮಾಹಿತಿ ಕೊಡೋಕೆ ಹೋಗಲಿಲ್ಲ. ಬಟ್ ನಿಖರವಾಗಿ ಅದನ್ನು ನೋಡ್ತಾನೆ ಇದ್ವಿ, ಅಬ್ಸರ್ವ್ ಮಾಡ್ತೀವಿ. ಅವಾಗ ಸ್ಟಾರ್ಟ್ ಆಯಿತು, ಇಲ್ಲಿ ಕೆಳಗಡೆ ಇಲ್ಲೊಂದು ಹುಲಿ ಕಾಣಿಸ್ತು, ಇಲ್ಲೊಂದು ಕಾಣಿಸ್ತು ಅಂತ ತುಂಬ ಬರ್ತಿತ್ತು. ಆಮೇಲೆ ಈ ಟೂರಿಸ್ಟ್ಗಳು ಹೋದವ್ರಿಗೆಲ್ಲ ಈ ಬೆಟ್ಟದ ಮೇಲೆ ಕೂತ್ಕೊಂಡಿರೋದು, ರೋಡ್ ಸೈಡಲ್ಲೆಲ್ಲ ಫೋಟೋಸಿಗೆ ಕೂರಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಫುಲ್ ಜನದಿಂದ ಅದಕ್ಕೆ ಒಂಥರ ಧೈರ್ಯ ಬಂದ್ಬಿಡ್ತು. ಜನಗಳ ಜೊತೆಗೆ ಅದು ಬೆರೆಯೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅಲ್ಲಿ ಕೃಷ್ಣಗಿರಿ ಎಸ್ಟೇಟ್ ಅಂತ ಇದೆ. ಸೊ ಅಲ್ಲಿ ಹಿಮಕೀರ್ತಿ ಅಂತ ಅವ್ರದ್ದು ತೋಟದಲ್ಲಿ ಅವ್ರದ್ದು ಮೇಲ್ಗಡೆ ಹೋಗಿದ್ದಾರೆ ಕಾರಲ್ಲಿ. ಅಲ್ಲಿ ಅವ್ರ ಕಾರ್ನ ಚೇಸ್ ಮಾಡ್ಕೊಂಡು ಬಂದಿದೆ ಸೇಮ್ ಟೈಗರು. ಇವರು ಡ್ರೈವ್ ಮಾಡ್ತಿದ್ದಾರೆ, ಹಿಂದೆ ಹುಲಿ ಚೇಸ್ ಮಾಡ್ಕೊಂಡು ಬರ್ತಾನೆ ಇದೆ. ಸೊ ಅದೊಂದು ವಿಡಿಯೋ ವೈರಲ್ ಆಯಿತು. ಸೊ ಹಿಂಗೆ ಸಾಕಷ್ಟು ಅಲ್ಲೊಂದು ಇಲ್ಲೊಂದು ಸಿಕ್ಕಿದ ಫೋಟೋಗಳು ಜನಕ್ಕೆ ಸಿಕ್ಕಿದ್ದು, ಈ ರೀತಿ ಎಲ್ಲ ವೈರಲ್ ಆಗ್ತಾನೆ ಇತ್ತು. ಅದು ಸೈಟ್ ಆಗ್ತಾನೆ ಇತ್ತು. ನಾವೊಂದು 4 ಮಂತ್ಸ್ ಅದನ್ನು ಅಬ್ಸರ್ವ್ ಮಾಡಿದ್ವಿ. 4 ಮಂತ್ಸ್ ಆಲ್ಮೋಸ್ಟ್. ಅದು ನವಂಬರ್ ಎಂಡಿಗೆ ಇನ್ಸಿಡೆಂಟ್ ಆಗಿದ್ದು. ನಮಗೆ ಜೂನಿಂದ ಜುಲೈಯಿಂದ ಸ್ಟಾರ್ಟ್ ಆಗಿದ್ದು. ಸೊ ನಾವು ಒಂದು ಲೆಕ್ಕಾಚಾರ ಏನೋ ಅದು ವೈಲ್ಡಿಗೆ ಹೋಗ್ಬೋದು ಅಂತ, ಕೊನೆಗೆ ಹೋಗಲಿಲ್ಲ. ಕೊನೆಗೇನಾಯಿತು, ಅಲ್ಲಿ ಮೇಲ್ಗಡೆ ಕಾಫಿ ತೋಟದಲ್ಲಿ ಒಬ್ಬ ಮಹಿಳೆಯನ್ನು ಅಟ್ಯಾಕ್ ಮಾಡ್ತು ಫೈನಲಿ, ಒನ್ ಡೇ ಆಫ್ಟರ್ 4-5 ಮಂತ್ಸು. ಅದೇನಾಯಿತು ಅಂದರೆ ಮಹಿಳೆ ಒಂದು ತಲೆಗೆಲ್ಲ ಇದಾಕೊಂಡು ಚೀಲ ಹಾಕ್ಕೊಂಡು ಅವ್ರ ಕೆಲ್ಸಕ್ಕೆ ಹೋಗ್ಬಿಟ್ಟು ಹಿಡಿದು ಕೊನೆಗೆ ಅವ್ರನ್ನ ಸಾಯಿಸಿ ಸ್ವಲ್ಪ ದೂರ ಎಳ್ಕೊಂಡು ಹೋಗಿದೆ. ದೆನ್ ಆಗ ಈ ಥರ ಫಸ್ಟ್ ನಮಗೆ ಗೊತ್ತಿರಂಗೆ ನಾನು ನೋಡ್ದಂಗೆ ಒಂದು ಫಸ್ಟ್ ಇನ್ಸಿಡೆಂಟು. ಬಿಕಾಸ್ ನಾನೆಲ್ಲೂ ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ನನ್ನ ಕಳೆದ 15 ವರ್ಷಗಳಲ್ಲಿ ಫಸ್ಟ್ ಇನ್ಸಿಡೆಂಟ್ ನಮಗೆ. ಹಿಂದೆ 1997ರಲ್ಲಿ ಅದೇ ಭಾಗದಲ್ಲಿ ಒಬ್ಬ ಹುಡುಗನ ಮೇಲೇನೋ ಅಟ್ಯಾಕ್ ಮಾಡಿ ಒಂದು ಸ್ವಲ್ಪ ಕಾಲು ಕಿತ್ತಿತ್ತಂತೆ.
ಅದಾದಮೇಲೆ ನಾವು ಇದೇನೇ ಹೊಸದು ನಮಗೆ ಹುಲಿ ದಾಳಿ ಆಗಿ ಸತ್ತೋಗಿರೋದು. ಅದು ನಾನು ನೋಡಿರೋ ಹುಲಿ. ಫಸ್ಟ್ ಟೈಮು ಫೋಟೋ ತೆಗ್ದಿರೋ ಹುಲಿ. ಅದ್ರದ್ದು ಬಗ್ಗೆ ಭಾರಿ ಇದಿತ್ತು. ಸೊ ಕೊನೆಗೆ ನಾನು ಮತ್ತೆ ಅದನ್ನೆಲ್ಲ ಹೋಗಿ ನೋಡಿದ್ದು, ಇಲ್ಲಿ ದೊಡ್ಡ ಗಲಾಟೆ ಆಯಿತು. ಇದರಲ್ಲೆಲ್ಲ ಅರಣ್ಯ ಇಲಾಖೆಯವರು ಹುಲಿ ಬಿಟ್ಟರು ಹೂ ಅಂತ. ಮತ್ತು ಪರಿಸರವಾದಿಗಳೆಲ್ಲ ಹಿಂಗೆ ಮಾಡಿದರು ಹಾಗೆ ಅಂತ ಸುಮಾರು ದೊಡ್ಡ ಗಲಾಟೆ ಆಯಿತು. ಬಿಕಾಸ್ ಒಬ್ಬ ಅವರು ಒಂದು ಹೆಂಡ್ತಿ ಕಳ್ಕೊಂಡಿರೋವಂಥದ್ದು. ಸೊ ಇಶ್ಯೂಸ್ ನಡೀತು. ಕೊನೆಗೆ ಅವರಿಗೆ ಒಂದು ಪರಿಹಾರವನ್ನು ಕೊಟ್ಟು ಹುಲಿಯನ್ನು ಹಿಡಿಬೇಕು ಅಂತ ಮಾಡಿದರು. ಹುಲಿ ಹಿಡಿಬೇಕು ಅಂತ ಮತ್ತೆ ಹುಲಿ ಅರವಳಿಕೆ ತಜ್ಞರು ಇವ್ರನ್ನ ಎಲ್ಲರನ್ನ ಕರೆಸಿದ್ರು. ಮತ್ತೆ ಕ್ಯಾಮ್ರಾ ಟ್ರ್ಯಾಪ್ ಹಾಕಿದ್ರು. ಹುಲಿ ಇದ್ದಿದ್ದು ಸಿಕ್ಕಿದೆ ಅಲ್ಲಿ. ಸೊ ಆ ಹುಲಿಯನ್ನು ಒಂದು ಫೈನ್ ಡೇ 3 ದಿನ 4 ದಿನ ಆಪ್ರೇಷನ್ ಮಾಡಿ ಅದನ್ನು ಡಾರ್ಟ್ ಮಾಡಿಬಿಟ್ಟು ಹಿಡಿತಾರೆ. ಹಿಡಿದು ತಂದರೆ ದೊಡ್ಡ ಮರಿ, ಅದು ಸಖತ್ತು ದೊಡ್ಡ ಸೈಜ್ ಇತ್ತು. ಸೊ ಅದು ಈ ಚಂದ್ರೋದ್ರಣ ಪರ್ವತ ಶ್ರೇಣಿಯ ವೈಶಿಷ್ಟ್ಯತೆ ಹುಲಿಗಳಲ್ಲಿ ಅನ್ಬೋದು. ಇನ್ನು ಮುತ್ತೋಡಿನಲ್ಲೂ ಹುಲಿಗಳಿದೆ, ಆದರೆ ಇಲ್ಲಿ ಟೆರಿಟರಿ ಮಾಡ್ಕೊಂಡಿರೋಂಥ ಹುಲಿಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡಿದ ನಂತರ ಅದನ್ನು ತಂದು ಸೆರೆ ಹಿಡಿದಿದ್ರು. ಕೊನೆಗೆಲ್ಲ ಆಯಿತು. ನಾವು ಅದರಲ್ಲೊಂದು ರಿಕ್ವೆಸ್ಟ್ ಮಾಡಿದ್ವಿ, ಇದು ಯಾಕೆಂದರೆ ಮನುಷ್ಯನ ಹಿಡ್ದಿದೆ, ಮತ್ತು ನಾನೇ ಸ್ವತಃ ನನ್ನ ಅನುಭವದಲ್ಲಿ ನಾನು ನೋಡಿರೋದ್ರಿಂದ 6 ತಿಂಗಳುಗಳ ಕಾಲ ಇದು ಹುಲಿ ಇಲ್ಲೇ ಓಡಾಡ್ತಿತ್ತು. ಜನಗಳಿಗೆ ಅವಾಗವಾಗ ತೋರಿಸ್ತಿತ್ತು. ಈಗ ನಮ್ಮ ಡಾಕ್ಟರ್ ಉಲ್ಲಾಸ್ ಕರಂತ್ ಅವರು ಕೂಡ ಸಾಕಷ್ಟು ಅವಾಗ ಅದ್ರ ಬಗ್ಗೆ ಹೇಳಿದರು. ಅದು ಯಾವುದು ಹುಲಿ ಹೇಗಿರುತ್ತೆ ಮನುಷ್ಯನ ಜೊತೆ ಅಂತ ತುಂಬ ಹೆದರಿಕೆ ಬಿಟ್ಕೊಂಡು ಬರ್ತಾ ಇದೆ ಅಂದರೆ ಇಟ್ಸ್ ಅನ್ಫಿಟ್, ನ್ಯಾಚುರಲಾಗಿ ಬದುಕಕ್ಕೆ ಅನ್ಫಿಟ್ ಅದು. ಸೊ ಅದನ್ನು ಯೋಚನೆ ಮಾಡಬೇಕು, ಬಿಡಬೇಕಾ ಬೇಡವಾ ಕಾಡಿಗೆ ಅನ್ನೋದು ಅಂತೆಲ್ಲ. ಸೊ ನಾವು ಅದನ್ನು ಚೆನ್ನಾಗಿರೋ ಹುಲಿ ಆಗಿರೋದ್ರಿಂದ ಮತ್ತೆ ಕಾಡಿಗೆ ಬಿಟ್ಟು ಬೇರೆ ರೀತಿ ಆಗ್ಬಾರ್ದು ಅಂತ ಅವ್ರು ಅಣಶಿ ದಾಂಡಲಿಗೆ ಬಿಡ್ತೀವಿ ಅಂದರು. ಇಲ್ಲ 5 ಹಳ್ಳಿ ಅದರಲ್ಲಿ 70 ಹಳ್ಳಿ ಇತ್ತು. ಸೊ ಆಗ ಅವರು ಅದನ್ನು ತಗೊಂಡೋದ್ರು. ನಾವು ಅದನ್ನು ತುಂಬ ವಿರೋಧನ ಮಾಡಿದ್ವಿ, ಅಟ್ಲೀಸ್ಟ್ ಅದು ಸ್ಪೀಷೀಸಾರ ಉಳಿಲಿ ಅಂತ. ಕೊನೆಗೆ ಅವರು ಅದನ್ನು ಅಲ್ಲಿ ಅಣಶಿ ದಾಂಡಲಿ ವಿರೋಧ ವ್ಯಕ್ತಪಡಿಸಿರೋ ಜನ ಬಿಡಬೇಡಿ ಅಂತ. ಕೊನೆಗೆ ಅದನ್ನ ಭೀಮ್ಗಡಿಗೆ ಬಿಟ್ಟರು. ಅಲ್ಲೂ ದುರಂತ ಏನಂದರೆ ಅಲ್ಲೊಂದು ಮಹಿಳೆ ಅನ್ನೋದು ಹೊಡೀತು. ಅಲ್ಲೂ ಸಾಕಷ್ಟು ಅವಾಂತರ ಸೃಷ್ಟಿಯಾಯಿತು. ಕೊನೆಗೆ ಅದನ್ನ ಹೊಡೆದಾಕಿದ್ರು. ಸೊ ಅಲ್ಲಿ ಶೂಟ್ ಮಾಡಿ ಸಾಯಿಸಿದ್ರು ಹುಲಿಯನ್ನು. ಸೊ ಅದು ಯಾಕೆ ಅದನ್ನು ಹೇಳ್ತಾರೆ ಅಂದರೆ ನಮ್ಮ ಇವರು ಉಲ್ಲಾಸ್ ಕರಂತ್ ಅವ್ರು ಹೇಳೋದು ಅದನ್ನೇ, ಯಾವಾಗ ಅದು ಮ್ಯಾನಿಟರ್ ಆಗುತ್ತೆ ಅದು ಅನ್ಫಿಟ್ ಬದುಕಕ್ಕೆ, ಅಟ್ಲೀಸ್ಟ್ ನೀವು ಹೊಡಿಬೋದು ಅನ್ನೋದನ್ನು ಹೇಳ್ತಾರೆ.